ಎಲ್ಲರಿಗೂ ನಮಸ್ಕಾರ. ನೆನ್ನೆ ಮೊನ್ನೆಯಿಂದ ನಿಮ್ಮ ಕಾಮೆಂಟ್ಗಳೆಲ್ಲ ಓದ್ತಾ ಇದ್ದೆ. ಮೊದಲನೇದಾಗಿ ನೀವು ಈ ರಾಮರಾಯರು ಯಾರು, ಅವ್ರ ಕಥೆ ಏನು, ಎಲ್ಲಿಂದ ಬಂದರು ಅಂತ ಕೇಳಿದ್ದೀರಾ. ರಾಮರಾಯರು ಬಂದು ಅರವೀಡು ಡೈನಾಸ್ಟಿ, ಇದು 4ನೇ ವಂಶ. ಸಂಗಮ ವಂಶ, ಸಾಳುವ ವಂಶ. ಸಂಗಮ ವಂಶದಲ್ಲಿ ಹಕ್ಕಬುಕ್ಕರು ಬಂದರು. ಸಾಳುವ ವಂಶದಲ್ಲಿ ಸಾಳುವ ನರಸಿಂಗರಾಯರು ಬಂದು ವಿಜಯನಗರದವನ್ನು ಎತ್ತಿಡಿದ್ರು. ತುಳುವ ವಂಶ ಸನ್ಮಾನ್ಯ ಕೃಷ್ಣದೇವರಾಯ ಮಹಾರಾಯರು. ಆಯ್ತಾ. ಸಂಗಮ ವಂಶದಲ್ಲಿ ದೇವರಾಯರು ಬಂದಿದ್ರು. 1ನೇ ದೇವರಾಯ, 2ನೇ ದೇವರಾಯರು, ಹಕ್ಕಬುಕ್ಕರು ಎಲ್ಲ ಟಾಪ್ ಮೋಸ್ಟ್ ಕಿಂಗ್ಡಮ್ 4ರಲ್ಲಿ ಅಂದರೆ ಸಂಗಮ ವಂಶದವರೇನೆ. ಅದಾದ್ಮೇಲೆ ಸಾಳುವ ವಂಶದವ್ರು ಬಂದರು. ಅದಾದ್ಮೇಲೆ ತುಳುವ ವಂಶದವ್ರು ಬಂದರು, ಕೃಷ್ಣದೇವರಾಯ ಮಹಾರಾಯರು. ಈಗಲೂ ಕೃಷ್ಣದೇವರಾಯರ ಮಹಾರಾಯರ ಅಚ್ಯುತರಾಯರು ಬಂದು ತುಳುವ ವಂಶದವರೇನೆ. ಈಗ ತೀರ್ಕೊಂಡ್ರಲ್ಲ, ಈಗ ಅವರೂ ತುಳುವ ವಂಶದವರೇನೆ. ಈ ರಾಮರಾಯರು ಬಂದು ಅರವೀಟಿ ವಂಶ ಅಂತ. ಅರವೀಡು ಅಥವಾ ಅರವೀಡು ವಂಶದವರು. ಯಾರಿಂದ ಉಗಮ ಆಯ್ತಿದು? ಅರವೀಟಿ ಬುಕ್ಕನಾಯಕ. ಈ ಅರವೀಡು ವಂಶದ ಮೂಲ ಪುರುಷನ ಹೆಸರು ಅರವೀಟಿ ಬುಕ್ಕನಾಯಕ. ಆಯ್ತಾ. ಕೃಷ್ಣದೇವರಾಯರ ತಂದೆ ಹೆಸರು ನರಸನಾಯಕ. ಇವ್ರ ತಂದೆ ಹೆಸರು, ತಾತನ ಹೆಸರು ಅರವೀಟಿ ಬುಕ್ಕನಾಯಕ. ಆ ಅರವೀಟಿ ಬುಕ್ಕನಾಯಕನ ಮಕ್ಕಳು ರಾಮರಾಜು ಅಂತೇಳಿ. ರಾಮರಾಜುಗೆ ಶ್ರೀರಂಗ ಅಂತ ಒಬ್ರು ಮಕ್ಕಳು ಇರ್ತಾರೆ. ಆ ಶ್ರೀರಂಗನ ಮೊದಲನೆಯ ಪುತ್ರನೇ ರಾಮರಾಯರು ಅಥವಾ ಅಳಿಯ ರಾಮರಾಯರು. ಅವರ ಸೋದರ ತಿರುಮಲರಾಯರು ಮತ್ತಿನ್ನೊಬ್ಬ ಸೋದರ ವೆಂಕಟಾದ್ರಿಯವರು. ಅರ್ಥ ಆಯ್ತಾ. ಸೊ ರಾಮರಾಯರು ಮತ್ತು ತಿರುಮಲರಾಯರಿಗೆ ಕೃಷ್ಣದೇವರಾಯರ 2 ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿರ್ತಾರೆ. ಸೊ ಹಂಗಾಗಿ ಇವರು ಮೊದಲನೇ ಅಳಿಯ ಕೃಷ್ಣದೇವರಾಯರಿಗೆ ಅಂದಿದ್ದೀನಿ, ಅಳಿಯ ರಾಮರಾಯರು ಅಂತಲೇ ಇವರು ಫೇಮಸ್ ರಾಮರಾಯರು. ತಿರುಮಲರಾಯರು ಕೃಷ್ಣದೇವರಾಯರ 2ನೇ ವೇಂಗಳಾಂಬ 2ನೇ ಮಗಳನ್ನ ಮದುವೆ ಆಗಿರ್ತಾರೆ. ಆಯ್ತಾ. ಚಿನ್ನಾದೇವಿಯರು ಇಬ್ಬರು ಹೆಣ್ಮಕ್ಳನ್ನ ಮೊದಲನೇ ತಿರುಮಲಾಂಬನ ರಾಮರಾಯರು ಮದುವೆ ಆಗಿದ್ರೆ, ವೇಂಗಳಾಂಬನ ನಮ್ಮ ತಿರುಮಲರಾಯರು ಮದುವೆ ಆಗಿರ್ತಾರೆ. ಸೊ ವೆಂಕಟಾದ್ರಿ ಅವರು 3ನೇವರು. ಗೊತ್ತಾಯ್ತಾ. ಸೊ ಈ ರಾಮರಾಯರು ಈಗ ಅಚ್ಯುತರಾಯರು ಕೃಷ್ಣದೇವರಾಯರ ಮಕ್ಕಳು ಅಲ್ವೇ. ಕೃಷ್ಣದೇವರಾಯರ ತಮ್ಮ. ಯಾಕೆಂದ್ರೆ ಕೃಷ್ಣದೇವರಾಯರು 2ನೇ ಹೆಂಡತಿ ಮಗ ನರಸನಾಯಕನಿಗೆ, ಅಚ್ಯುತರಾಯರು 3ನೇ ಹೆಂಡತಿ ಮಗ ಓಬಳಾಂಬಿಕಾ 3ನೇ ಹೆಂಡತಿ. ನರಸನಾಯಕನಿಗೆ 3 ಜನ ಹೆಂಡತಿರು. ಇಲ್ಲಿ ಬರ್ದೇ ನೋಡಿ. ನರಸನಾಯಕ ಆ ತುಳುವ ವಂಶಕ್ಕೆ ಮೊದಲನೇ ಹೆಂಡತಿ ತಿಪ್ಪಮ್ಮ, ಅವರು ವೀರ ನರಸಿಂಹ. ನಾಗಲಾದೇವಿಯಿಂದ ಕೃಷ್ಣದೇವರಾಯರು, ಓಬಳಾಂಬಿಕಾ ಅವರಿಂದ ಅಚ್ಯುತರಾಯರು. ಆಯ್ತಾ. ಈಗ ಅಚ್ಯುತರಾಯರು ತೀರ್ಕೊಂಡ್ಬಿಟ್ರು. ಈ ಅಚ್ಯುತರಾಯರು ತೀರ್ಕೊಳ್ಳುವಾಗ ರಾಮರಾಯರು ಮತ್ತು ಸದಾಶಿವರಾಯರು ಮತ್ತು ತಿರುಮಲರಾಯರು ಇವರೆಲ್ಲ ಎಲ್ಲೋಗಿರ್ತಾರೆ? ತಿರುಪತಿಯಲ್ಲಿ ಪೋರ್ಚುಗೀಸರು ಬಂದು ಅಟ್ಯಾಕ್ ಮಾಡಿ ತಿರುಪತಿಯಲ್ಲಿ ಸಂಪತ್ತೆಲ್ಲ ಎತ್ಕೋಬೇಕು ಅಂತಿರ್ತಾರಲ್ಲ, ಅದಕ್ಕೆ ಅವರಲ್ಲಿ ಹೋಗಿರ್ತಾರೆ. ನಿಮ್ಗೆ ನಾನು ನಿನ್ನೆ ಹೇಳಿದ್ದೀನಿ ಅದನ್ನೇ ಅಲ್ವಾ. ಸೊ ಅವರ ಅನುಪಸ್ಥಿತಿಯಲ್ಲಿ ರಾಮರಾಯರ ಅನುಪಸ್ಥಿತಿಯಲ್ಲಿ ಅಚ್ಯುತ ಮಹಾರಾಯರು ತೀರ್ಕೊಂಡಿರ್ತಾರೆ. ಆಯ್ತಾ. ಇದು ಇನ್ನು ಒಂದು ನಿಮ್ಮ ಡೌಟ್ ಇತ್ತು. 2ನೇ ಡೌಟ್ ನಿಮ್ದೇನು ಹೇಳಿದ್ರಿ ಅಂತಂದ್ರೆ, ಇದನ್ನ ನೀವು ಕಾದಂಬರಿ ತರ ಓದ್ತಾ ಇದ್ದೀರಾ, ಕಾದಂಬರಿ ಜಾಸ್ತಿ ಆಯ್ತು, ಫ್ಯಾಕ್ಟ್ಸ್ ಕಮ್ಮಿ ಆಯ್ತು ಅಂತ. ನೋಡಪ್ಪ, ನಿಮ್ ಕಣ್ಣೆದ್ರಿಗೆ ಎಷ್ಟು ಬುಕ್ ಇಟ್ಕೊಂಡು ಓದ್ತಾ ಇದ್ದೀನಿ. ನಾನು ಕಾದಂಬರಿ ತರ ಹೇಳಿದ್ರೇನೆ ನಿಮ್ ತಲೆ ಒಳಗೆ ಹೋಗೋದು. ಬರೀ ಫ್ಯಾಕ್ಟ್ಸ್. ಈಗ ಸದಾಶಿವನ ಆಳ್ವಿಕೆ, ರಾಜ ಬಂದಿತ ಆದರೆ ಅಂಗೀಕೃತ ಅಂತ ಈ ರಾಬರ್ಟ್ ಸ್ವೆಲ್ ಬರ್ದಲ್ಲ, ಹಂಗೆ ಓದ್ಬಿಟ್ರೆ ನಿಮ್ ತಲೆನೂ ಬಿಡೋದು ಗೊತ್ತಾಗಲ್ಲ. ಸ್ವಲ್ಪ ನಿಮಗೆ ಅದಕ್ಕೆ ಸ್ವಲ್ಪ ಮಸಾಲೆ ಗಿಸಾಲೆ ಹಾಕಿ ಚೂರು ಚಟ್ನಿ ಗಿಟ್ಟಿ ಮಾಡಿ, ದೋಸೆ ಮಾಡಿ, ಅದ್ರ ಮೇಲೆ ಚೂರು ಚಟ್ನಿ ಪುಡಿ ಹಾಕಿ ನಿಮ್ಗೆ ಕೊಟ್ರೆ, ತುಪ್ಪ ಸಕ್ಕರೆ ಹಾಕ್ಕೊಟ್ರೆ ನೀವು ಈಸಿಯಾಗಿ ತಿನ್ಕೋತೀರ. ಅರ್ಥ ಆಯ್ತಾ. ಸೊ ಹಂಗಾಗಿ ಈ 3ನೇದು ನಿಮಗೆ, ನೀವು ಇನ್ನೊಬ್ರು ಯಾರ ಕೇಳಿದ್ರು, ಸರ್ 12 ವರ್ಷ ರಾಜ್ಯ ಆಳದಂತ ಅಚ್ಯುತರಾಯರನ್ನ ಬೇಗ ಮುಗಿಸ್ಬಿಟ್ರಿ. ನೀವು ನಂಬಲ್ಲ, ಅಚ್ಯುತರಾಯರದು ಎಲ್ಲದರಲ್ಲೂ 3 ಪೇಜ್ ಇರೋದು. ಇಲ್ಲೂ ಎಲ್ಲ ಕಡೆ 3 ಪೇಜ್ ಇದೆ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಬರದೇ ಇಲ್ಲ ಅವರು. ಅಚ್ಯುತರಾಯರ ಬಗ್ಗೆ ಜಾಸ್ತಿ ಬರದೇ ಇಲ್ಲ. ಅಚ್ಯುತರಾಯರು ಸಿಂಹಾಸನ ಏರೋ ಸಂದರ್ಭದಲ್ಲಿ ನಡೆದಂತ ರಾಜಕೀಯ ಗಲಭೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ. ಅಚ್ಯುತರಾಯರು ಏರಿದ್ದು ಅದು ಹಡಗು, ಚಲಿಸ್ತಾ ಇರೋಂಥ ಹಡಗು. ಆ ಚಲಿಸುತ್ತಿರುವ ಹಡಗಿನಲ್ಲಿ ಇವರು ನಿಂತಿದ್ದಾರೆ ಅಷ್ಟೇ. ಅದು ಪಾಡ್ಗ ಚಲಿಸ್ಕೊಂಡು ಹೋಗ್ತಾ ಇದೆ. ಕೃಷ್ಣದೇವರಾಯರು ಅದನ್ನ ಟ್ರ್ಯಾಕ್ ಮೇಲೆ ಬಿಟ್ಬಿಟ್ಟಿದಾರಲ್ಲ, ಅದು ಹೋಗ್ತಾ ಇದೆ. ಇವರು ಅದನ್ನ ಟ್ರ್ಯಾಕ್ ಮೇಲೆ ಎತ್ತಿ ಏನಾದ್ರು ಬಿಟ್ಟಿದ್ರೆ ಅಚ್ಯುತರಾಯರು ನಿಜವಾಗ್ಲೂ ನಾವು ಒಂದು ಸಾಳುವ ನರಸಿಂಗರಾಯರ ರೇಂಜ್ ಅಲ್ಲಿ ನಾವು ಹೇಳ್ಬೋದಾಗಿತ್ತು. ಅಷ್ಟಿಲ್ಲ ಅಚ್ಯುತರಾಯರು. ಹಂಗಾಗಿ ಅವ್ರ ಬಗ್ಗೆ ಕಡಿಮೆ ಇದಾಯ್ತು. ಗೊತ್ತಾಯ್ತಾ. ಅಚ್ಯುತರಾಯರದ್ದು ಇದಾಯ್ತು. ಸೊ ಇದಿಷ್ಟು ನಿಮ್ಮ ಅನುಮಾನಗಳು. ಇನ್ನೇನೇ ಅನುಮಾನ ಇದ್ರು ನೀವು ನನ್ನ ನೇರವಾಗಿ ಕಾಮೆಂಟಲ್ಲಿ ನೀವು ನನ್ನ ಕೇಳ್ಬೋದು. ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಇವತ್ತಿಂದ ಮುಂದುವರ್ಸ್ಕೊಂಡು ಹೋಗೋದಾದ್ರೆ, ಅಚ್ಯುತರಾಯರು ತೀರ್ಕೊಂಡ್ಬಿಟ್ಟಿದ್ದಾರೆ. ರಾಮರಾಯರು, ಸದಾಶಿವರಾಯರು ಇವರು ಎಲ್ಲಿ ತಿರುಪತಿಗೆ ಹೋಗಿದ್ದಾರೆ. ರಾಮರಾಯರು, ಸದಾಶಿವರಾಯರು ತಿರುಪತಿಗೆ ಹೋಗಿದ್ದಾರೆ. ಆಯ್ತಾ. ಇಲ್ಲಿ ಅವ್ರ ಅನುಪಸ್ಥಿತಿಯಲ್ಲಿ ಅಚ್ಯುತರಾಯರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅಚ್ಯುತರಾಯರು ಬಾಮೈಕ್ಳಿದಾರಲ್ಲ, ಪೆದ್ದ ತಿರುಮಲ, ಚಿನ್ನ ತಿರುಮಲ, ಜ್ಞಾಪಿಸ್ಕೊಳ್ಳಿ. ಪೆದ್ದ ತಿರುಮಲ, ಚಿನ್ನ ತಿರುಮಲ. ಅದ್ರಲ್ಲಿ ಏನ್ ಮಾಡ್ತಾರೆ? ಇದನ್ನ ಸಮಯ ಅಂತ ಕಾಯ್ತಿರ್ತಾರೆ. ಸಮಯ ಅಂತ ಕಾದಿ ಯಾವಾಗ ಅಚ್ಯುತರಾಯರು ತೀರ್ಕೋತಾರೆ, ಎಂಟೈರ್ ಹಂಪೆದ ಅರಮನೆ ಎಲ್ಲ ಬಾಕ್ಲಾಕ್ಸ್ಬಿಡ್ತಾರೆ. ದರ್ಶನ ಮಂಟಪ ಅಂತ ಒಂದಿರುತ್ತೆ.
ಇದೊಂಚೂರು ಹಿಂದೆಯಿಂದ ಬರ್ತೀನಿ ನಾನು. ದರ್ಶನ ಮಂಟಪಕ್ಕೆ ಬಂದು ಎಲ್ಲರೂ ಸಭಾಸದರು, ಎಲ್ಲ ಊರಿನ ಜನ ಎಲ್ಲ ಬರ್ತಾರೆ, ಎಲ್ಲ ಕೇಳಿ ಗಂಗೂರ ಹೊಡಿತಾರಲ್ಲ, ಅಚ್ಯುತರಾಯರು ತೀರ್ಕೊಂಡಿದ್ದಾರೆ, ಎಲ್ಲ ಬರ್ತಾರೆ. ದರ್ಶನ ಮಂಟಪಕ್ಕೆ ಬಂದ್ರೆ ಅದು ಎಲ್ಲರಿಗೂ ದರ್ಶನ ಕೊಡುವಂತ ಜಾಗ. ಅಲ್ಲಿ ಬಂದ್ರೆ ಏನೋ ಒಂದು ಅನೌನ್ಸ್ಮೆಂಟ್ ಇರುತ್ತೆ. ಏನ್ ಅನೌನ್ಸ್ಮೆಂಟ್ ಇರುತ್ತೆ ಅಂತ ನೋಡಿದ್ರೆ, ಅಲ್ಲಿ ವಿಜಯನಗರದ ಮಹಾಪ್ರಭುಗಳಾದ ಶ್ರೀ ಶ್ರೀ ಅಚ್ಯುತ ದೇವರಾಯರು ಇವತ್ತು ವಿಧಿವಶರಾದರು, ಇದೀಗ ತಾನೇ ವಿಧಿವಶರಾದರು ಅಂತ ತಿಳಿಸೋದಕ್ಕೆ ವಿಷಾದಿಸ್ತೀನಿ. ಗತಿಸಿದ ಮಹಾಪ್ರಭುಗಳ ಇಚ್ಛೆಯಂತೆ ಯುವರಾಜ ಶ್ರೀ ಶ್ರೀ ವೆಂಕಟದೇವರಾಯ ಮಹಾರಾಯರು ಸಿಂಹಾಸನಾರೋಹಣ ಮಾಡುತ್ತಾರೆ. ಅದು ಅವ್ರಿಗೆ ನಾನು ಹುದುವರಸನಾಗಿ ರಾಜ್ಯಾಡಳಿತ ನೋಡಿಕೊಳ್ಳುತ್ತೇನೆ ಅಂತ ಘೋಷಿಸ್ಬಿಡ್ತಾನೆ ಈ ಪೆದ್ದ ತಿರುಮಲ. ಅದ್ರ ಅರ್ಥ ಏನು? ಅಚ್ಯುತರಾಯನ ಮಗ ಒಬ್ಬ ಇರ್ತಾನಲ್ಲ, ಅವನ ಹೆಸರು ವೆಂಕಟಾದ್ರಿನೇ. ಇವನನ್ನ ಚಿನ್ನ ವೆಂಕಟಾದ್ರಿ ಅಥವಾ ವೆಂಕಟದೇವರಾಯ ಅಂತ ಕರೀತಿರ್ತಾರೆ. ಯಾಕೆಂದ್ರೆ ರಾಮರಾಯನ ಕೊನೆ ತಮ್ಮನ ಹೆಸರು ವೆಂಕಟಾದ್ರಿ ಅಂತಾರೆ. ಅವ್ರನ್ನ ಯಾನಕೃಷ್ಣರಾಯರು ವೆಂಕಟಾದ್ರಿಗಳು ಅಂತ ಬರೀತಾರೆ. ಅವರು ವೆಂಕಟಾದ್ರಿ, ಇವನು ವೆಂಕಟಾದ್ರಿ. ಮಗು ಇರ್ತಾನಲ್ಲ, ಇವನ ಹೆಸರು ವೆಂಕಟಾದ್ರಿ. ಹಾಗಾಗಿ ಇವ್ರನ್ನ ಚಿನ್ನ ವೆಂಕಟಾದ್ರಿ, ಚಿನ್ನ ಅಂದ್ರೆ ಚಿಕ್ಕ ವೆಂಕಟಾದ್ರಿ ಅಂತ ಕರೀತಿರ್ತಾರೆ. ಈ ಪೆದ್ದ ತಿರುಮಲ ಇರ್ತಾನಲ್ಲ, ಅಚ್ಯುತರಾಯನ ಬಾಮೈದ, ಅವನೇನ್ ಮಾಡ್ತಾನೆ, ಭಾವಂದ್ರು ಅವ್ರೇನ್ ಮಾಡ್ತಾರೆ, ಈ ಚಿನ್ನ ವೆಂಕಟಾದ್ರಿ ಇವನೇ ರಾಜ, ಈಗ ಈ ಮಗುನೇ ವಿಜಯನಗರದ ರಾಜ, ನಾನು ಇನ್ಚಾರ್ಜ್ ರೀಜೆಂಟು ಅಂತ ಅನೌನ್ಸ್ ಮಾಡ್ತಾನೆ. ಇದೆಲ್ಲ ನೀವು ಲೆಕ್ಕ ಹಾಕೊಳ್ಳಿ. ಕಂಪ್ಲೀಟ್ ವಿಜಯನಗರ ಕಂಟ್ರೋಲ್ ಅಳಿಯ ರಾಮರಾಯನ ಕೈಲಿರುತ್ತೆ. ಕೃಷ್ಣದೇವರಾಯರ ತೀರ್ಕಂಡಿನಿಂದ ಅಳಿಯ ರಾಮರಾಯರ ಕೈಯಲ್ಲಿ 12 ವರ್ಷ ಬಂದಿರುತ್ತೆ. ಅಳಿಯ ರಾಮರಾಯರ ಕಣ್ಣಿನ ಇಶಾರೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಳ್ಳಾಡಲ್ಲ. ಅಂತ ದುರಿತ ಕಾಲದಲ್ಲಿ ಅವ್ರು ತಿರುಪತಿಲಿ ಇರ್ತಾರಲ್ಲ, ಅಂತ ಕಾಲದಲ್ಲಿ ಇವನು ಸಮಯ ಕಾದು ನಾನೇ ರೀಜೆಂಟು. ಇಲ್ಲಿವರೆಗೆ ರೀಜೆಂಟ್ ಯಾರು? ಅಳಿಯ ರಾಮರಾಯರು, ಕ್ಷಮಾಪತಿಗಳು ಅಂತಿರ್ತಾರೆ. ಇನ್ಫ್ಯಾಕ್ಟ್ ಅಂದ್ರೆ ಅದು ಇನ್ ಅದರ್ ವರ್ಡ್ಸ್ ಈಸ್ ದ ರೀಜೆಂಟ್. ರಾಜರಾಯರು ಅಚ್ಯುತರಾಯರಾಗಿರ್ತಾರೆ. ಅಚ್ಯುತರಾಯರು ತೀರ್ಕಬೇಕಾದ್ರೆ ಹೇಳಿರ್ತಾರೆ ತಮ್ಮ ಭಾವಂದ್ರಿಗೆ, ನೀವು ರಾಮರಾಯರ ಇಚ್ಛೆಯಂತೆ ನಡೆದುಕೊಳ್ಳಿ ಅಂತ ಹೇಳಿರ್ತಾರೆ ಅಲ್ವಾ. ಇವ್ರಿಗೆ ಯಾರಿಗೂ ರಾಮರಾಯರ್ ಕಂಡ್ರೆ ಆಗಲ್ಲ. ಅಫ್ಕೋರ್ಸ್ ದಯಾದಿ ಕಲಹ, ರಾಮರಾಯರ್ ಕಂಡ್ರೆ ಆಗಲ್ಲ, ಅವನ್ ಮಾತೇನ್ ಕೇಳದ್ ನಾವು ಅಂತ ಇವ್ರೇನ್ ಮಾಡ್ಬಿಡ್ತಾರೆ. ಅವ್ರಿಗೂ ವಿಚಾರನೆ ಗೊತ್ತಾಗ್ದಂಗೆ ಇದು ಒಂದು ಏಕಮುಖಿ ನಿರ್ಧಾರ, ಒನ್ ಸೈಡೆಡ್ ಡಿಸಿಷನ್. ಅಚ್ಯುತರಾಯರ ಮಗ ಚಿನ್ನ ವೆಂಕಟಾದ್ರಿ ರಾಜ, ನಾನು ರೀಜೆಂಟು ಅಂತ ಈ ಪೆದ್ದ ತಿರುಮಲ ಅನೌನ್ಸ್ ಮಾಡ್ಬಿಡ್ತಾನೆ. ಇದು ಅನೌನ್ಸ್ ಮಾಡ್ತಿದ್ದಂಗೆನೆ ದುಃಖಿತರಾಗಿದ್ದ ಜನಗಳ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ಜನಗಳು ಏನಪ್ಪ ಹಿಂಗಾಗ್ಬಿಡ್ತು, ನಾಯಿ ನರಿಗಳ ಪಾಲಾಗೋಯ್ತಲ್ಲ ವಿಜಯನಗರ ಅನ್ಕೋತಾರೆ. ಪ್ರತಿ ಸರಿ ರಾಜ ಆಗ್ಬೇಕಾದ್ರೂ ಈ ಜಗಳಗಳಾಗೋಯ್ತಲ್ಲಪ್ಪ, ಏನಿದು ಸಮಾಚಾರ ಅನ್ಕೋತಾರೆ. ಮಾತೆ ಹೊರಡಲಿಲ್ಲ. ದುಃಖಾರ್ಥರಾಗಿದ್ದಂತ ಜನಗಳ ಬಾಯಲ್ಲಿ ಮಾತೆ ಹೊರಡಲಿಲ್ಲ. ಪೆದ್ದ ತಿರುಮರಾಯನ ಘೋಷಣೆ ಕೇಳಿದ ಸದಾಶಿವರಾಯರ ಎದೆಗುಂಡಿಗೆ ಹಾರಿತು. ನ್ಯೂಸ್ ಅಲ್ಲಿಗೆ ಹೋಗುತ್ತೆ, ನ್ಯೂಸ್ ಗೊತ್ತಾಗುತ್ತೆ ಸದಾಶಿವರಾಯರಿಗೆ. ಸದಾಶಿವರಾಯರಿಗೆ ಇದು ಗೊತ್ತಾದ ತಕ್ಷಣ, ಓಹೋ ಇನ್ನು ನಮ್ಗಿಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಎಸ್ಕೇಪ್ ಆಗ್ಬಿಟ್ಟು ಗುತ್ತಿ ಕೊಟ್ಟೋಗ್ತಾರೆ. ಗುತ್ತಿ ಗೊತ್ತಲ್ಲ, ಆಂಧ್ರ ಗುತ್ತಿಲಿ ಒಂದು ಫೋರ್ಟ್ ಇದೆ ಗೊತ್ತಾ ನಿಮ್ಗೆ? ಸೊ ಆ ಗುತ್ತಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ನನಗಿಲ್ಲಿ ಇನ್ನು ಉಳಗಾಲ ಇಲ್ಲ, ನಾನು ಗುತ್ತಿಗೆ ಹೋಗ್ಬಿಡ್ತೀನಿ ಅಂತ ಸೇರ್ಕೊಂಡ್ಬಿಡ್ತಾರೆ. ಯಾಕೆಂತಂದ್ರೆ ಈಗ ಅವ್ರು ಸದಾಶಿವರಾಯರು ಏನ್ ತಿಳ್ಕೊತಾರೆ, ಸದಾಶಿವರಾಯರು ಅಚ್ಯುತರಾಯರು ತಮ್ಮನೇ. ಸದಾಶಿವರಾಯರು ಮೊದಲು ವೀರ ನರಸಿಂಹ ಅವ್ರ ಮಗನ ಪಟ್ಟಾಭಿಷೇಕ ಆಗಬೇಕಾಗಿರುತ್ತೆ. ಅದನ್ನ ತಪ್ಪಿಸಿ ಕೃಷ್ಣದೇವರಾಯರು ಬರ್ತಾರೆ. ಕೃಷ್ಣದೇವರಾಯನ ಮಗನ ಪಟ್ಟಾಭಿಷೇಕ ಆಗುತ್ತೆ, ಅವ್ರನ್ನ ಕೊಂದು ಅಚ್ಯುತರಾಯರು ಬರ್ತಾರೆ. ಅಚ್ಯುತರಾಯರ ಸತ್ ಮೇಲೆ ಅವ್ರ ಮಗನ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ, ಈಗ ಅವ್ರು ಆಗ್ಬಿಡ್ತಾರೆ. ಸೊ ತಿರುಮಲ ರಾಯರ್ಗೇನು, ಓಹೋ ಇಲ್ಲ ಈಗ ನನ್ ಕೊಂದಾಕ್ಬಿಡ್ತಾರೆ, ಈಗ ಇದು ಯಾಕೋ ಸರಿ ಇಲ್ಲ ಇದು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ. ನೋಡ್ರಿ, ಇಡೀ ಈ ತುಳುವ ವಂಶದಲ್ಲಿ ಒಬ್ಬರನ್ನ ಕೊಂದೇ ಒಬ್ರು ಸಿಂಹಾಸನ, ಒಬ್ಬರನ್ನ ಕೊಂದೇ ಒಬ್ರು ಸಿಂಹಾಸನಕ್ಕೆ ನೋಡಿ. ಈಗ ಅವರು ಅಚ್ಯುತರಾಯನ ಮಗ ಚಿನ್ನ ವೆಂಕಟಾದ್ರಿ ನಾಯಕ, ನಾನು ಪೆದ್ದ ತಿರುಮಲ, ನಾನು ರೀಜೆಂಟ್ ಆಫ್ ದಿ ವಿಜಯನಗರ ಅಂದ್ಬಿಡ್ತಾನೆ. ಸದಾಶಿವರಾಯರು ನಾನು ಇಲ್ಲಿದ್ರೆ ಇವ್ ನೆಕ್ಸ್ಟ್ ಎಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತಾನಂತ ನನ್ನನ್ನೇ ಎತ್ತಕ್ಕೆ ವಯಸ್ಸಲ್ಲ ಇವರು ಅಂದ್ಬಿಟ್ಟು ಗುತ್ತಿಲ್ಲೋಗಿ ಸೇರ್ಕೊಂಡ್ಬಿಡ್ತಾರೆ. ಆಯ್ತಾ? ಇಲ್ಲಿ ಇದು ಈ ಒನ್ ಸೈಡೆಡ್ ಡಿಸಿಷನ್ ಆಫ್ ದಿಸ್ ಯಾರು, ಪೆದ್ದ ತಿರುಮಲ ಚಿನ್ನ ತಿರುಮಲ. ಈ ಡಿಸಿಷನ್ಗೆ ಹಿಂದೆ ಯಾರು ಸಪೋರ್ಟು? ಅಚ್ಯುತರಾಯರ ಹೆಂಡತಿಯಾದಂಥ ವರದಾಂಬಿಕೆ. ಅವಳು ತನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅಂತಿರುತ್ತೆ. ನನ್ನ ಗಂಡ ಸತ್ತೋದ, ನನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅಲ್ವಾ? ಇನ್ಯಾವನಿಗೆ ಪಟ್ಟ ಕಟ್ಟಿದ್ರೆ ನಾನು ಮಹಾರಾಣಿ ಅಲ್ಲ, ನಮ್ಗೆ ಯಾವ ಬೆಲೆನೂ ಇಲ್ಲ, ನನ್ನ ಮಗನಿಗೆ ಯಾವ ಫ್ಯೂಚರೂ ಇಲ್ಲ, ನನಗೆ ಯಾವ ಬೆಲೆನೂ ಇಲ್ಲ, ನನಗೆ ಯಾವ ಫ್ಯೂಚರೂ ಇಲ್ಲ. ಸೊ ನನ್ನ ಮಗನಿಗೆ ಪಟ್ಟ ಕಟ್ಟಿ ನನ್ನ ಭಾವ, ನನ್ನ ಅಣ್ಣನಾದಂಥ ಪೆದ್ದ ತಿರುಮಲ ರೀಜೆಂಟ್ ಆದ್ರಷ್ಟೇ ನನಗೆ ಇಲ್ಲಿ 4 ಕಾಸಿನ ಬೆಲೆ. ಇಲ್ಲೇ ನನ್ನನ್ನು ಯಾರು ಮೂಸ್ತಾರೆ ಅಂದ್ಬಿಟ್ಟು ಅವಳದು ಒಳಗಡೆಯಿಂದ ಒತ್ತಾಸೆ, ವರದಾಂಬಿಕೆದು ಮಗನಿಗೆ ಪಟ್ಟ ಆಗ್ಲಿ ಅಂತ. ಸೊ ಅದರಂತೆ ಅವ್ರ ಸೋದ್ರ ಮಾವ ಚಿನ್ನ ವೆಂಕಟಾದ್ರಿ ಸೋದ್ರ ಮಾವ ಪೆದ್ದ ತಿರುಮಲ ಆಯ್ತು ಅಂತ ತೋರಿಸ್ಬಿಟ್ಟಿದ್ದಾನೆ. ಆದರೆ ಈಗ
ಹೀಗೆಲ್ಲ ಮಾಡ್ಬಿಡ್ತಾರಲ್ಲ ಹಿಂಗೆ. ಯಾರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿರ್ತಾನಲ್ಲ ಚಿನ್ನ ವೆಂಕಟ, ಅವನಿಗೆ ಆಸಕ್ತಿ ಇಲ್ಲ. ದೇವ್ರು ನೋಡ್ರಿ, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ಪೆದ್ದ ತಿರುಮಲನ ಆಸೆ, ವರದಾಂಬಿಕೆಯ ಆಸೆ ಏನು? ನಮ್ಮ ಕೈಯಲ್ಲಿ ರಾಜ್ಯ ಇರಬೇಕು ಅಂತ ಆಸೆ. ಆದ್ರೆ ಯಾರು ಪಟ್ಟಾಭಿಷೇಕ ಮಾಡಿಸ್ಕೊಂಡಲ್ಲ ಹುಡುಗ ಯುವರಾಜ ಚಿನ್ನ ವೆಂಕಟಾದ್ರಿ, ಅವನಿಗೆ ಇಲ್ಲ. ಇವ್ರಿಗೇನು, ತಿರುಪತಿಯಿಂದ ರಾಮರಾಯರು ವಾಪಸ್ ಬರಕ್ ಮುಂಚೆ ಪಟ್ಟಾಭಿಷೇಕ ಆಗ್ಬಿಡ್ಬೇಕು. ಬರೀ ಈಗ ಅನೌನ್ಸ್ ಮಾಡಿದೀವಿ ಅಷ್ಟೇ, ನಾವು ಪಟ್ಟಾಭಿಷೇಕ ಆಗಿಲ್ಲ. ಆಯ್ತಾ? ಡಿಫ್ರೆನ್ಸ್ ನೋಡ್ಕೊಳ್ಳಿ. ನಾವು ಬರೀ ಅನೌನ್ಸ್ ಮಾಡಿದೀವಿ, ಪಟ್ಟಾಭಿಷೇಕ ಆಗಿಲ್ಲ. ರಾಮರಾಯ ಸಿಟಿ ಎಂಟರ್ ಆಗಕ್ ಮುಂಚೆ ಪಟ್ಟಾಭಿಷೇಕ ಆಗ್ಬಿಡ್ಬೇಕು. ಎಲ್ಲ ಹರಿಬರಿ. ಈ ಮಗು ಇರ್ತಾನಲ್ಲ ಚಿನ್ನ ವೆಂಕಟಾದ್ರೆ, ಸೈಲೆಂಟ್ ಆಗಿರ್ತಾನೆ, ಆರಾಮಾಗಿರ್ತಾನೆ. ಯಾರು ಬಂದು ಕೇಳಿದ್ರೆ ಹೆಂಗ್ ನಡೀತಾ ಇದೆ ಸಿದ್ಧತೆ? ಬಿಡಮ್ಮ, ನಮ್ಗೇನು, ನಾವ್ ಯಾವ ಸಿದ್ಧತೆ, ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ? ಅವನ ತಾಯಿಗೆ ಶಾಖ ಬಿಡ್ತಾಳೆ. ಯಾಕಪ್ಪ ಇಂಟ್ರೆಸ್ಟ್ ಇಲ್ಲ ನಿನ್ಗೆ ಮಗನೇ? ಯಾಕೆ ಇಂಟ್ರೆಸ್ಟ್ ಇಲ್ಲ? ನಿಮ್ ಸೋದರ ಮಾವಂದ್ರು ಪೆದ್ದ ತಿರುಮಲ ಚಿನ್ನ ತಿರುಮಲ ನಿನ್ನ ಮಹಾರಾಜ ಹಂಪಿ ಮಾಡ್ಬೇಕು ಅಂತ ಇದ್ದಾರೆ, ನೀನೇ ನಿಂಗಿದ್ಯಾ ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಮ್ಮ. ನನ್ಗೇನಿದ್ರು ಅಳಿಯ ರಾಮರಾಯರು ಬರ್ಬೇಕು, ಅವ್ರು ನೋಡ್ಕೋಬೇಕು ನಮ್ನ. ಅಲ್ಲಮ್ಮ, ನನ್ನ ತಂದೆ ಸತ್ತು ಇನ್ನು ತಿಂಗಳಾಗಿಲ್ಲ, ತಿಂಗಳು ತಿಥಿನೇ ಮಾಡಿಲ್ಲ, ಇನ್ನು 11 ದಿವಸದ ಕಾರ್ಯ ಮುಗ್ದಿಲ್ಲ, ಆಗ್ಲೇ ನಾನು ಪಟ್ಟುಕೋಬೇಕು ಅಂತ ಅರ್ಜೆಂಟ್. ನಿಮ್ಗೆ ಯಾಕ್ರಮ್ಮ? ರಾಮರಾಯರು ಇಲ್ವೇ ನೋಡ್ಕೊತಿರೋ ತಾನೆ? 12 ವರ್ಷದಿಂದ ನಮ್ಮಪ್ಪಮ್ಮ ಕಾಪಾಡ್ದವ್ರು ಯಾರಮ್ಮ? ಅಳಿಯ ರಾಮರಾಯರು. ಮತ್ತೆ ಅವ್ರು ಬಂದು ನೋಡ್ಕೊತಾರೆ, ನೀವೆಲ್ಲ ಸುಂದಿರಿ, ನೀವ್ಯಾಕೆ ಹಿಂಗೆ ಮಾಡ್ಕೊತೀರಿ? ಅವ್ರು ಬಂದು ಅವ್ರೇನು ಹೇಳಿದ್ದಾರೆ ನನಗೆ, ನಾನು ನಿನ್ನನ್ನು ಕೂರಿಸ್ತೀನಿ, ಪಟ್ಟಾಭಿಷೇಕ ಮಾಡ್ತೀನಿ. ಮಾಡ್ತಾರೆ ಅವರು. ನಿನಗೆ ಯಾಕೆ ಚಿಂತೆ? ನಮ್ಮ ಮಾವನಿಗೆ ಯಾಕೆ ಚಿಂತೆ? ನೀವೆಲ್ಲ ಆರಾಮಾಗಿರಿ ಅಂತ ಇವನೇ ಉಲ್ಟಾ ಬುದ್ಧಿ ಹೇಳ್ಬಿಡ್ತಾನೆ. ಇವಳು ತಲೆ ಕೆಟ್ಟೋಯ್ತದೆ. ಇದೇನಪ್ಪ, ನಾವೊಂದು ಪ್ಲಾನ್ ಮಾಡಿದ್ರೆ ಇವ್ನು ಹಿಂಗೆ ಹೇಳ್ತಾವನಿ ಹುಡುಗ. ಹಂಗೆಲ್ಲ ಆಗಲ್ಲ ಮಗು. ರಾಮರಾಯರು ಹಿಂತಿರುಗೋ ವೇಳೆಗೆ ನಿಮ್ಗೆ ಪಟ್ಟಾಭಿಷೇಕ ಆಗ್ಬಿಡ್ಬೇಕು. ಯಾಕಪ್ಪ ಅಂತ ಕೇಳ್ತಾನೆ ನೀವು. ಯಾಕಮ್ಮ ಹಿಂಗ್ ಮಾತು ಕೇಳ್ತಿದ್ಯಾ? ಯಾಕೆ ಅಂದ್ರೆ ಅವರು ನಮ್ಮ ಹಿತೈಷಿಗಳಲ್ಲ. ರಾಮರಾಯರು ನಮ್ಮ ಹಿತೈಷಿಗಳಲ್ಲಪ್ಪ. ನಾವೇ ಬೇರೆ, ಅವರೇ ಬೇರೆ. ಗೊತ್ತಾಯ್ತಾ? ಅವ್ರು ಏನಿದ್ರು ಕೃಷ್ಣದೇವರಾಯರು ಅಳಿಯಂದ್ರಷ್ಟೇ. ಅವ್ರಿಗೇನು ಸಂಬಂಧ? ನಮ್ಗೆ ಸಂಬಂಧ ಇಲ್ಲ. ಅವ್ರು ಬೇರೆನೆ, ಅವ್ರ ಕಡೆದೇ. ಹಂಗಾಗಿ ಇವಳು ಸ್ವಲ್ಪ ವಿಷ ಬಿತ್ತಕ್ಕೆ ನೋಡ್ತಾಳೆ. ಹೌದೇನಮ್ಮ? ಹಂಗಾರೆ ರಾಮರಾಯರು ಯಾರು ಹಿತೈಷಿಗಳು? ರಾಮರಾಯರು ಈ ಸದಾಶಿವರಾಯ ಇದಾನಲ್ಲ, ನನ್ನ ಗಂಡನ ತಮ್ಮ, ಅಂದ್ರೆ ನಿಮ್ಮ ಅಪ್ಪನ ತಮ್ಮ, ನಿಮ್ ಚಿಕ್ಕಪ್ಪ ಸದಾಶಿವರಾಯ ಇದಾನಲ್ಲ, ಅವನನ್ನ ರಾಜ ಮಾಡ್ಬೇಕು ಅಂತಿದಾರಪ್ಪ, ನಿನ್ನನ್ ಮಾಡ್ಬೇಕು ಅಂತಿಲ್ಲ ಅಂತಾರೆ. ಅದಕ್ಕೆ ಈ ಹುಡುಗ ನಂಬಲ್ಲ. ಅಳಿಯ ರಾಮರಾಯರ್ಗೆ ಅಂದ್ರೆ, ರಾಮರಾಯರ್ಗೆ ನನ್ನ ಮೇಲಿರೋ ಪ್ರೀತಿ ನಿಮ್ಗೆ ಗೊತ್ತಿಲ್ಲ ಅಮ್ಮ, ನಿಮ್ಗೆ ಗೊತ್ತಿಲ್ಲ. ಹಂಗೊಮ್ಮೆ ನಿಜವಾಗ್ಲೂ ರಾಮರಾಯರು ಸದಾಶಿವರಾಯರಿಗೆ ಪಟ್ಟ ಆಗ್ಲಿ ಅಂತ ಹೇಳ್ಬಿಡ್ಲಿ ಕಣಮ್ಮ, ನಾನು ಗಾನ್ ಬಿಟ್ಕೊಟ್ಬಿಡ್ತೀನಿ, ಸಂತೋಷದಿಂದ ಬಿಟ್ಕೊಡ್ತೀನಿ. ನೋಡ್ರಿ, ಆ ಮಗು ಎಷ್ಟು ಹಾರ್ಟ್ಫುಲ್ ಆಗಿದೆ ಅಂತ. ನಂಬಿದ್ರೆ ಒಬ್ಬನ್ ಹಿಂಗ್ ನಂಬಬೇಕು, ಈ ತರ ಟೋಟಲ್ ಆಗಿ ಅವನಿಗೆ ಶರಣಾಗಬೇಕು, ಟೋಟಲ್ ಆಗಿ ಹಿಂಗ್ ನಂಬಬೇಕು ಅನ್ನೋದು ಇದನ್ನೇ. ಆ ಮಗು ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ. ಇವರ ಕಲ್ಮಶ ಹಾಕಕ್ ನೋಡ್ತಾ ಇದ್ದಾರೆ. ಆ ಚಿನ್ನ ವೆಂಕಟಾದ್ರಿ ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ, ಇವ್ರ ಕಲ್ಮಶ ಹಾಕ್ಬೇಕು ಇವರು. ಬೇಡ ಕಣಯ್ಯ, ರಾಮರಾಯ ನಮ್ಮ ಕಡೆಯವನ್ನಲ್ಲಪ್ಪ, ಅವ್ನು ಸದಾಶಿವರಾಯರಿಗೆ ಪಟ್ಟ ಕಟ್ಬೇಕು ಅಂತ ಇದ್ದಾನೆ, ಅವ್ನು ಬರಕ್ ಮುಂಚೆನೆ ನಾನು ನಿಮಗೆ ಪಟ್ಟ ಕಟ್ಬಿಡ್ತೀನಿ. ಆಗ್ಲಿ ಬಿಡಮ್ಮ. ರಾಮರಾಯರು ನಿಜವಾಗ್ಲೂ ಸದಾಶಿವರಾಯರಿಗೆ ಪಟ್ಟ ಕಟ್ಬೇಕು ಅಂತಿದ್ರೆ ನಾವು ಸಪೋರ್ಟ್ ಮಾಡೋಣ ಬಿಡಮ್ಮ, ನಾವು ಚೆನ್ನಾಗಿರ್ತೀವಿ. ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಇವ್ರಿಗೆ ಅದಿಲ್ಲ. ಇವ್ರಿಗೆ ಅಪ್ಪಾಜಿ ಎಂದಿಗೂ ಅದ್ರ ಅಗತ್ಯವಿಲ್ಲ, ವಿಜಯನಗರ ಸಿಂಹಾಸನ ನೀವೇ ಹೆತ್ತಬೇಕು ಅಂತ ಈ ಅಮ್ಮ. ಅದಕ್ಕೆ ಆ ಮಗು ಅನ್ನುತ್ತೆ, ನೆಲಮೋಹದಲ್ಲಿ ರಕ್ತಪಾತವೇಕೆ ಅಮ್ಮ. ಎಂತ ಡೈಲಾಗ್ ಬರ್ದಾರ ನೋಡ್ರಿ ಅಣ್ಣ ಕೃಷ್ಣರಾಯರು. ಕೃಷ್ಣರಾಯರೇ ಸಾಟಿ. ನೆಲಮೋಹಕ್ಕೆ ರಕ್ತಪಾತವೇಕೆ ರಾಜಧಾನಿಯಲ್ಲಿ? ಇದು ನೆಲದ ಮೋಹಕ್ಕೆ. ಇಲ್ಲ ನಿನ್ನನ್ನು ಬಿಟ್ಟು ಬೇರೆ ಯಾರು ಆಗಂಗಿಲ್ಲ ಅಂತಾರೆ. ಅದಕ್ಕೆ ಅವನಂತಾನೆ, ರಾಮರಾಯರು ಬರೋವರೆಗೆ ನಾನು ಯಾವ ಪಟ್ಟಾಭಿಷೇಕನೂ ನಾನು ಮಾಡಿಸ್ಕೊಳ್ಳಲ್ಲ. ರಾಮರಾಯರು ಬರಬೇಕು, ನಾನು ಪಟ್ಟಾಭಿಷೇಕ ಮಾಡಿಸ್ಕೋಬೇಕು. ಮೊದಲನೇದಾಗಿ ನನ್ನನ್ನು ಕುದುರೆ ಮೇಲೆ ಹತ್ತಿ ಕೂರಿಸಿ ಅಶ್ವದ ಕುದುರೆ ಓಡಿಸೋದನ್ನ ಕಲಿಸಿದ್ದೆ ರಾಮರಾಯರು. ಕುದುರೆ ಮೇಲೆ ಹತ್ತಕ್ಕೆ ನಾನು ಚಿಕ್ಕ ಮಗು ಆಗಿದ್ದಾಗ ಎಡವಿ ಬೀಳ್ತಾ ಇದ್ದೆ. ಆಗ ರಾಮರಾಯರು ನನ್ನನ್ನ ಎತ್ತಿ ಕುದುರೆ ಮೇಲೆ ಕೂರಿಸಿ, ಇವತ್ತು ನಾನು ಹೇಗೆ ನಿನ್ನನ್ನ ಕುದುರೆ ಮೇಲೆ ಕೂರಿಸಿದ್ನೋ ಮಗು, ಒಂದು ದಿವಸ ನಿನ್ನನ್ನ ಹೀಗೆ ಕರ್ನಾಟಕ ರತ್ನ ಸಿಂಹಾಸನದ ಮೇಲೆ ನಾನು ಕೂರಿಸ್ತೀನಿ, ಇದು ನನ್ನ ವಾದ, ಇದು ನನ್ನ ಪ್ರತಿಜ್ಞೆ ಅಂತ ರಾಮರಾಯರು ನನಗೆ ಭಾಷೆ ಕೊಟ್ಟಿದ್ದಾರೆ. ಹೇಗೆ ನನ್ನನ್ನು ಅವ್ರ ಕುದುರೆ ಮೇಲೆ ಕೂರಿಸಿದ್ರೋ ಹಾಗೆ ಅವರೇ ತಮ್ಮ ಕೈಗಳಿಂದ ನನಗೆ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡ್ತಾರಮ್ಮ. ಅವ್ರು ಮಾಡೋವ್ರಿಗೆ ನಾನು ಮಾತ್ರ ಕೂರೋದಿಲ್ಲ ಅಂದ್ಬಿಡ್ತೀವಿ. ನೋಡ್ರಿ, ಆ ಮಗುವಿಗೆ ಎಷ್ಟು ನಿರ್ವಾಜ್ಯ ಪ್ರೀತಿ, ನಿಷ್ಕಲ್ಮಶ ಮನಸ್ಸು, ಹಾಲ್ನಂತ ಮನಸ್ಸು. ಆಯ್ತಾ?
ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಇನ್ನೂ ಹಾಲು ಹಸಳೆ ಮಗು, ರಾಮರಾಯರು ಎಂಥ ವಂಚಕ ನಿಮಗೆ ಗೊತ್ತಿಲ್ಲ, ಅವರ ರಾಜಕೀಯಗಳು ನಿಮ್ಗೆ ಈ ವಯಸ್ಸಿನಲ್ಲಿ ಅರ್ಥ ಆಗೋದಿಲ್ಲ, ಅವರು ನಿಮ್ಗೆ ಹೆಸರು ಹಂಗೆ ಹೇಳಿದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಸಂಪಾದನೆ ಮಾಡಕ್ಕೆ ಹೇಳಿದ್ದಾರೆ, ಫೈನಲಿ ಅವರು ಸದಾಶಿವರಾಯರನ್ನೇ ಕೂರಿಸೋದು ನಿಮಗೆ ಗೊತ್ತಿಲ್ಲ, ನೀವು ಅವ್ರು ನಂಬೇಡಿ, ಇದು ಸಂಧಿ ಕಾಲ, ಸುವರ್ಣ ಕಾಲ, ಅವ್ರ ಊರಿನಲ್ಲಿಲ್ಲ, ಸದಾಶಿವರಾಯರು ಊರಲ್ಲಿಲ್ಲ, ಯಾರು ಊರಲ್ಲಿಲ್ಲ, ನಾವುಗಳೇ ಇರೋದು, ನಾವು ಪಟ್ಟಾಭಿಷೇಕ ಮಾಡ್ಕೊಂಡ್ಬಿಡೋಣ, ನೀವು ರೆಡಿ ಆಗ್ಬಿಡಿ. ನೋಡಿ ಇವ್ರಂತಾನೆ ಕೊನೆಗೆ, ಇವಳೆ ಅಮ್ಮ ಬಲವಂತ ಮಾಡ್ಬಿಡ್ತಾಳೆ, ಇವನ್ ಮಗ ಎಷ್ಟೇ ಆಯ್ತು, ಎಷ್ಟು ಅಂತ ಮಾತಾಡಕ್ಕಾಗುತ್ತೆ? ಯಾವಾಗ ಇವ್ರು ರಾಮರಾಯನ ವಂಚಕ, ಸುಳ್ಳು, ಕಳ್ಳ, ದ್ರೋಹಿ ಅಂತೆಲ್ಲ ಅನ್ನಕ್ ಶುರು ಮಾಡೋದು, ಆ ಹುಡುಗ ಏನನ್ನತ್ತೆ, ಅಮ್ಮ ಬೇಕಾದ್ರೆ ನೀವು ಏನ್ ಮಾಡಕ್ ಹೇಳಿದ್ರು ಮಾಡಕ್ ನಾ ರೆಡಿ ಇದ್ದೀನಿ, ಬಾವಿಗೆ ಬೀಳಿದ್ರು ಬೀಳ್ತೀನಿ, ಪಟ್ಟಾಭಿಷೇಕ ಆಗೋದ್ರು ಆಗ್ತೀನಿ, ಆದ್ರೆ ರಾಮರಾಯನ್ ಮಾತ್ರ ಬೈಬೇಡಿ, ಅವ್ರನ್ನ ಬೈಬೇಡಿ ರಾಮರಾಯರನ್ನ, ಅವ್ರಂತ ಅಂತ ಕೆಟ್ಟವ್ರಲ್ಲ, ಅವ್ರು ಒಳ್ಳೆಯವರು, ಅವ್ರು ನಿಜವಾಗಿ ಒಳ್ಳೆಯವರು. ನೋಡಿ ಇಲ್ಲೊಂದು ಹೇಳ್ಬೇಕು, ನೀವು ತುಂಬಾ ಜನ ಬರ್ದಿದ್ದೀರಿ, ತುಂಬಾ ಜನ ಹೇಳಿದ್ದೀರಿ ರಾಮರಾಯರು ವಂಚಕರು, ಇವನ್ ಗಿರೀಶ್ ಕಾರ್ನಾಡ್ ಸಹ ಹೇಳಿದ್ದಾರೆ, ಅವರ ರಾಕ್ಷಸ ತಂಗಡಿ ನಾಟಕದಲ್ಲಿ ರಾಮರಾಯನೇ ಕೆಟ್ಟವನು ಅಂತ ಹೇಳಿದ್ದಾರೆ. ಬಟ್ ನೀವು ಮಾತ್ರ ರಾಮರಾಯರ ಬಗ್ಗೆ ಯಾಕೆ ಹೊಗಳ್ತಿದ್ದೀರಾ ಅಂತ ಇದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಈ ರಾಮರಾಯರ 1565 ಐತಿಹಾಸಿಕ ರಕ್ಕಸಗಿ ತಂಗಡಿಗೆ ಯುದ್ಧ ಮುಗಿದ ಮೇಲೆ ಇದನ್ನ ನಾವು ಚರ್ಚೆ ಮಾಡೋಣ, ಚೆನ್ನಾಗಿರ್ತದೆ. ರಾಮರಾಯರು ನಿಜವಾಗ್ಲೂ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಈ ಮಗು ಹೇಳುತ್ತೆ, ಯಾರು ಚಿನ್ನ ವೆಂಕಟಾದ್ರಿ, ನೀವು ಪಟ್ಟಾಭಿಷೇಕ ಮಾಡಿ ರಾಮರಾಯರು ಬರ್ಲಿ, ಹಾಲಲ್ಲಾದ್ರೂ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ, ಆಯ್ತು ನಿಮ್ ಇಷ್ಟ ಬೇಕು ಹಂಗೆ ಮಾಡ್ಬಿಡಿ ಅಂದ್ಬಿಟ್ಟು ಈ ಮಗು ಪಾಪ ಕೈ ಎತ್ಬಿಡುತ್ತೆ. ಅಂದ್ರೆ ಏನ್ ಮಾಡ್ತೀರಾ ಅಂತ. ಆಗ ಈ ಮಗ, ಈ ತಾಯಿ ಅಂದ್ಬಿಟ್ನಲ್ಲ ಅಂತ ಮಗ, ವರದಾಂಬಿಕೆ ಮಗನಿಗೆ, ತಾಯಿಗೆ ಖುಷಿಯಾಗಿ ಹೋಗಿ, ವರದಾಂಬಿಕೆಗೂ ಅವ್ರ ಅಣ್ಣಂದ್ರಿಗೂ ಭದ್ದ ತಿರುಮಲ ಚಿನ್ನ ತಿರುಮಲಗೂ ಖುಷಿಯಾಗಿ ಹೋಗಿ ಸಿಂಹಾಸನ ಮೇಲೆ ಕೂರ್ತಿ ಪಟ್ಟ ಕಟ್ಸ್ಬಿಟ್ಟು ಈ ಪೆದ್ದ ತಿರುಮಲ ಮಹಾಮಂತ್ರಿ ಸ್ಥಾನ, ಚಿನ್ನ ತಿರುಮಲ ಮಹಾದಂಡನಾಯಕ ಸ್ಥಾನ ಅಂತ ತಮಗ್ ತಾವು ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಆಯ್ತಾ? ಘೋಷಣೆ ಮಾಡ್ಕೊಂಡ್ಬಿಟ್ರು. ಸೊ ವಿಜಯನಗರದ ರಾಜನಾಗಿ ಚಿನ್ನ ವೆಂಕಟಾದ್ರಿ ಕೂತ್ಕೊಂಡ. ಈಗ ಆ ಮಗು ಕೂತ್ಕೋತು ಚಿನ್ನ ವೆಂಕಟಾದ್ರಿ. ಅವ್ರ ಸೋದರ ಮಾವಂದ್ರು, ಒಬ್ರು ಮಹಾಮಂತ್ರಿ, ಇನ್ನೊಬ್ರು ಮಹಾದಂಡನಾಯಕ ಕೂತ್ಕೊಂಡ್ಬಿಟ್ರು. ಆದ್ರೆ ರಾಜಧಾನಿಯಲ್ಲಿದ್ದಂತೆ ಹಳೆಯ ರಾಮರಾಯರ ತಂಡ ಅವನು ಇರುತ್ತಲ್ಲಪ್ಪ, ಹಳೆಯ ರಾಮರಾಯರಿಗೆ ಒಂದು ತಂಡ ಇದ್ದೇ ಇರುತ್ತೆ, ಒಂದು ಗ್ಯಾಂಗ್ ಇದ್ದೇ ಇರುತ್ತಲ್ಲ, ಒಂದು ತುಕಡಿ ಇದ್ದೇ ಇರುತ್ತಲ್ಲ, ಅಭಿಮಾನಿಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಇದು ತಲೆ ಕೆಟ್ಟಾಯ್ತು. ಸದಾಶಿವರಾಯರಿಗೂ ಅಭಿಮಾನಿಗಳು, ಅವ್ರಿಗೆಲ್ಲ ತಲೆ ಕೆಟ್ಟಾಯ್ತು. ಆಯ್ತಾ? ಅವರು ನಿಧಾನ ಗ್ಯಾಂಗಪ್ ಆಗೋಕ್ಕೆ ಗಲಾಟೆ ಮಾಡಕ್ಕೆ ಶುರು ಮಾಡಿದ್ರು. ಈ ಪೆದ್ದ ತಿರುಮಲ ಏನ್ ಮಾಡ್ದ, ಉಪಾಯವಾಗಿ ಒಬ್ಬೊಬ್ಬನೇ ಬಾ ಮಾತಾಡೋಣ ಅಂತ ಕರ್ಸ್ಕೊಳ್ಳೋದು, ಬಾ ಮಾತಾಡೋಣ ಅಂತ ಕರ್ಸ್ಕೊಳ್ಳೋದು, ಲೀಡರ್ಗಳನ್ನ ಕರ್ಸೋದು, ಆ ಗ್ಯಾಂಗ್ ಲೀಡರ್ಗಳನ್ನ, ಸಂಘಟನೆಗಳು, ಅವರು ಇವರು ಎಲ್ಲರನ್ನು ಕರ್ಸೋದು, ಒಬ್ಬೊಬ್ಬನೇ ಕರ್ಸಿ ಬನ್ನಿ ಮಾತಾಡೋಣ, ಇಲ್ಲ ರಾಮರಾಯರು ನಾವು ಹೇಳಿದೀವಿ ಬನ್ನಿ ಇಲ್ಲಿ ನೀವು ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂದ್ರೆ ಡಿಚ್ಕ ಎತ್ತಿಸ್ಬಿಟ್ಟ, ಒಬ್ಬೊಬ್ಬರನ್ನೇ ಎತ್ತಿಸ್ಬಿಟ್ಟ. ಒಂದ್ ಕಡೆ ಈ ಕಡೆಯಿಂದ ಟ್ಯಾಕ್ಸ್ ನುಂಗಕ್ಕೆ ಶುರು ಮಾಡ್ದ, ದುಡ್ಡು ಮಾಡಕ್ ಶುರು ಮಾಡ್ದ. ಸರಿ, ದಿನ 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 ಇವ್ರದ್ದು ಪೆದ್ದ ತಿರುಮಲ ಚಿನ್ನ ತಿರುಮಲ ಆಟೋಪ ಆಗೋಯ್ತು. ಯಾರ ಮಾತು ಕೇಳಂಗಿಲ್ಲ, ಎಲ್ಲ ಅಂದಾದುಂದಿ ಶುರು ಮಾಡ್ಕೊಂಡ್ಬಿಟ್ರು. ಯಾವಾಗ ಈ ವರದಾಂಬಿಕೆ, ನಮ್ಮ ಅಣ್ಣನ್ ನಂಬ್ಕೊಂಡು ನನ್ನ ಮಗನಿಗೆ ಪಟ್ಟ ಕಟ್ಟಿದ್ರೆ, ಈ ನನ್ನ ಮಗನ ಇವ್ರ ಹೆಸರಿಗೆ ಪಟ್ಟ ತೋರಿಸ್ಬಿಟ್ಟು ಇವ್ರಿಬ್ರು ಹಿಂಗೆ ರೋಲ್ ಕಾಲ್ ಶುರು ಮಾಡ್ಬಿಟ್ಟವ್ರಲ್ಲ ಅಂತ ಒಂದೆರಡು ಸಲ ಬುದ್ಧಿವಾತ ಹೇಳಕ್ ಹೋಗಿದ್ದಾರೆ. ಏಯ್, ನಿನ್ ಮಗನಿಗೆ ನಾವು ಪಟ್ಟ ಕಟ್ಟು ಕೂರ್ಸಿದೀವಿ, ಅಮ್ಮ ಮಗ ಮುಚ್ಕೊಂಡಿದ್ರೆ ಸರಿ, ಜಾಸ್ತಿ ಮಾತಾಡಿದ್ರೆ ನಿಮ್ಗೆ ಎಲ್ಲಿರ್ಬೇಕು ಅಲ್ಲಿರ್ತೀವಿ, ಈಗ ರಾಜ್ಯ ನಮ್ದು, ಈಗ ಸುಮ್ಮನೆ ಸೈಲೆಂಟಾಗಿ ಅಂತಪುರದಲ್ಲಿ ಇದ್ಬಿಡಿ ನೀವು ಅಂದ್ಬಿಟ್ಟು ಸೀಸ್ ಮಾಡಾಕ್ಬಿಟ್ರು ಅವ್ರು. ಒಳ್ಳೆ ಕತೆ ಆಗೋಯ್ತಲ್ಲ ಈಗ. ನಾನು ಯಾರನ್ನ ನಂಬ್ಕೊಂಡು ರಾಜ್ಯ ಆಳ್ಬೇಕು, ವರದಾಂಬಿಕೆಗೇನು ರಾಜ್ಯ ಬೇಕು, ಅವಳಿಗೇನು ರಾಜ್ಯ ಬೇಕು, ಮಿಕ್ಕಿದ್ದ ಅವಳಿಗೆ ಐಡಿಯಾನೇ ಇಲ್ಲ, ಅವಳಿಗೆ ವಿಷನ್ನೇ ಇಲ್ಲ ಅವಳಿಗೆ. ನನ್ನ ಮಗನ ಪಟ್ಟ ಆಗಬೇಕು, ಆಗೋಯ್ತು, ಮಿಕ್ಕಿದೇನಾಗುತ್ತೆ ಮುಂದಾಲೋಚನೆ ಅನ್ನೋದಿಲ್ವೇ ಇಲ್ಲ ಅವಳಿಗೆ. ರಾಜ್ಯ ಸಿಕ್ಬಿಡ್ತಲ್ಲ ಅಂತ ಖುಷಿ ಇದ್ರೆ ಇದೇ ಹಿಂಗ್ ರೂಢಿ ಆಗ್ತದೆ, ಜನ ಎಲ್ಲ ಹಿಂಗ್ ಮಕ್ಕಳು ಹೋಗಿತಾವ್ರಲ್ಲ ಎಲ್ಲ ಸೇರ್ಕೊಂಡು. ಇವಳು ಡೈಲಿ ನ್ಯೂಸ್ ಬರ್ತಾ ಇರುತ್ತಲ್ಲ, ದಾಸಿಯರಿಂದ ಇವರಿಂದ ಏನಮ್ಮ ಬಾಯಿಗೆ ಬಂದಂಗೆ ಬೈತಾ ಇರ್ಕೊಂಡಮ್ಮ, ಬರೀ ಅನ್ಯಾಯ ಹೊಡೈತೆ, ರಸ್ತೆಲ್ಲ ಅನ್ಯಾಯ ನಡೀತಾ ಐತೆ ಅಂತ, ಇದೇನು ಹಿಂಗಾಗ್ಬಿಡ್ತು ಅಂತ ಕೇಳಕ್ ಹೋದ್ರೆ, ಏಯ್ ಶಡಾಪ್ ಅಂದ್ಬಿಟ್ಟು ಇವರ ಇಬ್ರು ಅಣ್ಣಂದ್ರು ತಂಗಿ ಬಾಯಿ ಮುಚ್ಚಿಸ್ಬಿಟ್ರು. ಏನಪ್ಪಾ ಮಾಡೋದೀಗ ಅಂತ ಇವಳು ಅತಿಯಾತ್ತಲೇ ಉಪಯೋಗಿಸ್ತಾಳೆ. ಏನು, ಒಂದ್ ಸೆಕೆಂಡ್ ಹಿಸ್ಟ್ರಿ ರಿಪೀಟ್ಸ್. ಇಬ್ರಾಹಿಂ ಆದಿಲ್ ಶಾಗ್ ಲೆಟರ್ ಬರೀತಾಳೆ, ಬಿಜಾಪುರದ ಸುಲ್ತಾನ. ನೋಡ್ರಿ ಎಂತ ಮಾನಗೆಟ್ಟ ಚರಿತ್ರೆ ನಮ್ದು ಅಂದ್ರೆ, ಎಂತ ಬೇಜಾರಾಗೋಗುತ್ತೆ ಅಂದ್ರೆ ಇದೆಲ್ಲ ಹೇಳಕ್ಕೆ ನನಗೆ. ಪುನಃ ಅವಳನ್ನ ಬರೆದು, ಇಬ್ರಾಹಿಂ ಆದಿಲ್ ಶಾ ಬನ್ನಿ, ನೀವು ನಮ್ಮನ್ನ ಕಾಪಾಡಿ, ನನ್ನ ಮಗನ್ನ ಇವರು ಹೌಸ್ ಅರೆಸ್ಟ್ ಮಾಡಿದ್ದಾರೆ,
ನನ್ನ ನಮ್ಮ ಅಣ್ಣಂದ್ರಿಬ್ಬರು ನನ್ನ ಕಂಟ್ರೋಲೇ ಮಾಡೋಕ್ಕಾಯ್ತಾ ಇಲ್ಲ, ತಾವು ಬಂದು ನನ್ನನ್ನು ಕಾಪಾಡಿ. ನೋಡ್ರಿ ಇದು ಹೆಂಗೆ ಅಂದರೆ, ಈ ಜಮೀನ್ ಪಾಲಾಗಬೇಕಾದ್ರೆ ಅಣ್ಣ ತಮ್ಮದಿ ಜಗಳ ಹಾಕೊಂಡು ಈ ಅಣ್ಣ ಹೋಗಿ ಇನ್ನೊಬ್ಬನ ಕರ್ಕೊ ಬರೋದು ತಮ್ಮನ ಮೇಲೆ ಯುದ್ಧಕ್ಕೆ, ಇವೆಲ್ಲ ನೋಡಿದೀವಲ್ಲ ನಾವು. ಹಂಗೆ ಇಂಥ ಇಂಥ ರಕ್ತ ಇಂಥ ನೆಲದಲ್ಲಿ ಹುಟ್ಟಿರೋರು ಕಣ್ರಿ ನಾವು. ಇವಳು ತನ್ನ ಅಣ್ಣಂದ್ರು ಪೆದ್ದ ತಿರುಮಲ ಚಿನ್ನ ತಿರುಮಲ ಗಲಾಟೆ ಮಾಡ್ಬೇಕಾದ್ರೆ ಯಾರಿಗೆ ಹೇಳ್ಬೇಕಿವ್ರು? ಯಾರಿಗೆ ಹೇಳ್ಬೇಕ್ರಿ ಇವರು? ಈ ಅಮ್ಮ ಯಾರಿಗೆ ಹೇಳ್ಬೇಕು? ಅಳಿಯ ರಾಮರಾಯರಿಗೆ ತಾನು ಹೇಳ್ಬೇಕು, ಸದಾಶಿವರಾಯರಿಗೆ ತಾನು ಹೇಳ್ಬೇಕು. ಅವ್ರೆಲ್ಲಿ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ನನ್ನ ಅಂತ. ಇನ್ನೇನು ಇಬ್ರಾಹಿಂ ಆದಿಲ್ ಶಾ ಬಂದ್ರೆ ನೀವು ತೊಟ್ಲಲ್ಲಿ ಹಾಕಿ ಹೋಗ್ತಾನೆ ಅವನ್ನ. ಇಬ್ರಾಹಿಂ ಆದಿಲ್ ಶಾನು ಅದೇ ಕಣ್ರಿ ಮಾಡೋದು, ಹೌದು ತಾನೇ? ನೋಡ್ರಿ, ಇದಕ್ಕೆ ಕರ್ಮ, ಇದನ್ನೇ ಕರ್ಮ ಅನ್ನೋದು. ಆಯ್ತಾ? ಈ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ದ? ರಾಜಮಾತೆಯ ಪತ್ರ ನೋಡಿದ ಇಬ್ರಾಹಿಂ ಆದಿಲ್ ಶಾ ಹಿರಿ ಹಿಗಿದ. ಮತ್ತೆ ಹಿಗ್ದು ಇನ್ನೇನ್ ಮಾಡ್ತಾನೆ? ಪುಕ್ಸಟ್ಟೆ ದುಡ್ಡು ಬರ್ತದೆ ಅಂತ ಯಾರು ಬೇಡ ಅಂತಾರಪ್ಪ? ಯಾರು ಬೇಡ ಅಂತಾರ್ರಿ? ಇಬ್ರಾಹಿಂ ಲೋಧಿ ರಾಣಾ ಸಂಘನ್ ಸೋಲಿಸ್ತಾ. ಈ ರಾಣಾ ಸಂಘ ಅಂದ್ರೆ ಯಾರು? ರಾಣಾ ಪ್ರತಾಪ್ ಸಿಂಗ್ ತಂದೆ. ರಾಣಾ ಪ್ರತಾಪ್ ಸಿಂಗ್ ತಂದೆ ಆದಂತ ರಾಣಾ ಸಂಘನನ್ನ ಇಬ್ರಾಹಿಂ ಲೋಧಿ ಸೋಲಿಸ್ಬಿಟ್ಟ, ಡೆಲ್ಲಿ ವಶಪಡಿಸ್ಕೊಂಡ. ಈ ರಾಣಾ ಸಿಂಗ್ ಏನ್ ಮಾಡ್ಬೇಕು? ರಾಣಾ ಸಂಘ ಏನ್ ಮಾಡ್ಬೇಕಪ್ಪ? ಇಲ್ಲಿ ಇನ್ನೊಂದು ಸೈನ್ಯ ಕಟ್ಟಿ ಇನ್ನೊಂದು ಮಾಡಿ ಹೋರಾಡ್ಬೇಕು ತಾನೆ. ಈ ಅಪ್ಪ ಹೋಗಿ ಆ ಬಾಬರ್ ಕರ್ಕೊಂಬಂದು ಅಫ್ಘಾನಿಸ್ತಾನ ತನ್ಪಾಡತಾನೆ ಲೂಟಿ ಗಿಟ್ಟಿ ದರೋಡೆ ಗಿರೋಡೆ ಮಾಡ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಲ್ಲ ಬಾಬರ್, ಅವ್ನು ಕರ್ಕೊಂಬಂದ. ಅಯ್ಯ ಬಾರಯ್ಯ, ಇಲ್ಲಿ ಇಬ್ರಾಹಿಂ ಲೋಧಿ ಅಂತ ಒಬ್ಬ ಅವನೇ ಬಂದ್ಬಿಟ್ಟವನೇ, ಅವನನ್ನು ಸೇರಿಸಿ ನೀನು ನನ್ಗೆ ಹೆಲ್ಪ್ ಮಾಡಿ ಅವನು ಓಡಿಸ್ಬಿಡು, ನಿನ್ಗೇನೋ ನಾನು ಕೊಡ್ತೀನಿ ದುಡ್ಡು ಅಂತ. ಬಾಬರ್ ಬತ್ತೀನಿ ಅಂತ ಬಂದ. ಇಬ್ರಾಹಿಂ ಲೋಧಿನ್ ಸೋಲಿಸ್ತಾ, ರಾಣಾ ಸಂಘನ್ ಓಡಿಸ್ತಾ, ಡೆಲ್ಲಿನ ಆಕರ್ಸ್ಕೊಂಡು ಕೂತ. ಮುಘಲ್ ಸಾಮ್ರಾಜ್ಯ ಶುರುವಾಗಿದ್ದು ಹಿಂಗೆ. ನೀವೇ ಕರ್ಕೊಂಬಂದ್ಬಿಡೋದು, ನೀವೇ ಸರಿ ಇಲ್ಲ ಅಂತಿರಲ್ರ. ಕರ್ಕೊಂಬರೋದು ನೀವೇ, ಸರಿಯಲ್ಲ ಅನ್ನೋದು ನೀವೇ. ಯಾರು ಕರ್ಕೊಂಬರಕ್ಕೆ ಕೇಳಿದ್ ನಿಮ್ಗೆ? ಯಾರಪ್ಪ? ತಪ್ಪು ತಾನೆ. ಈಗ ಈ ಅಮ್ಮನಿಗೆ ತಲೆಯಲ್ಲಿ ಬುದ್ಧಿ ಇರ್ಬೇಕು ತಾನೆ. ಪುನಃ ಯಾಕೆ ಇಬ್ರಾಹಿಂ ಒಂದ್ಸಲಿ ನೋಡವಳಿ ಅಮ್ಮ ಮುಂಚೆನೆ ಕೃಷ್ಣದೇವರಾಯರು ತೀರ್ಕೊಂಡಾಗ ಹೆಂಗಾಗಿದೆ, ಇಬ್ರಾಹಿಂ ಆದಿಲ್ ಶಾ ಬಂದಾಗ ಏನೇನ್ ಕತೆ ಮಾಡಿದ್ದಾನೆ ಅಂತ ನೋಡವಳೆ. ಪುನಃ ಇಬ್ರಾಹಿಂ ಆದಿಲ್ ಶಾನೆ ಬರೆಯಲಕ್ಕಾಯ್ತದ? ಪುನಃ ಇಬ್ರಾಹಿಂ ಆದಿಲ್ ಶಾ ಬಂದ. ಇಬ್ರಾಹಿಂ ಆದಿಲ್ ಶಾ ಹಿಗ್ಗಿ ಸೈನ್ಯ ಸಮೇತನಾಗಿ ವಿಜಾಪುರದಿಂದ ಹೊರಟು ರಾಜಧಾನಿಗೆ 3 ಮೈಲಿ ದೂರದಲ್ಲಿ ಬೀಡು ಬಿಟ್ಟು ಈ ಸಲಕ ಸೋದರರು, ಇವ್ರನ್ನ ಸಲಕ ತಿಮ್ಮ ಅಂತಾನು ಕರೀತಾರೆ. ಸಲಕ ಸೋದರರು, ಸಲಕ ವಂಶ ಅಂತ ಇವ್ರದೇನು ಸಮಥಿಂಗ್ ಲೈಕ್ ದಟ್. ಪೆದ್ದ ತಿರುಮಲ ತಿನ್ನ ತಿರುಮಲ ಕಳಿಸ್ತಾರೆ. ಅಮೂಲ್ಯ ರತ್ನಾಭರಣಗಳನ್ನು, ಚೀನಾಂಬರ ಪೀತಾಂಬರಗಳನ್ನು ತೆಗೆಸಿಕೊಂಡು ಸುಲ್ತಾನರನ್ನು ಸೋದರರು ಕಾಣಲು ಹೋದರು. ಅಫ್ಕೋರ್ಸ್ ಸುಲ್ತಾನರು ಏನಪ್ಪ ಏನ್ರಯ್ಯ, ಎಲ್ಲ ನಮ್ತವು ಎಲ್ಲ ದುಡ್ಡು ತಗೊಂಡ್ಬಂದ್ಬಿಟ್ಟಿರಲ್ಲ, ರಾಜ್ಯ ಎಲ್ಲ ಲೂಟಿ ಮಾಡ್ತಾ ಐತೆ ಅಂತ ಇಡೀ ಊರೆಲ್ಲ ಆಡ್ಕೊಂಡು ನಗ್ತಾ ಐತಲ್ರು ಅಂತ. ಇಡೀ ಹಂಪೆ ಆಡ್ಕೊಂಡು ನಗ್ತಾ ಐತಲ್ರು, ಜನಕ್ಕೆಲ್ಲ ರೋಲ್ ಕಾಲ್ ಮಾಡ್ಕೊಂಡು ತಿರುಗ್ತಿದ್ದೀರಾ ಅಂತಂದ್ರೆ ಯಾರು ಹೇಳುದು ಸ್ವಾಮಿ? ಜನಗಳು ಹೇಳ್ತಾವ್ರೆ. ಯಾವ 4 ಜನ ಹೇಳ್ತಾನಪ್ಪ? 4 ಜನ ಅಲ್ಲಪ್ಪ ಹೇಳಿರೋದು, ರಾಜಮಾತೆ ಅವ್ರು ಹೇಳಿರೋದು ಅಂತ ಲೆಕ್ಕ ತೋರಿಸ್ತಾರೆ. ನೋಡು, ನಿಮ್ಮ ತಂಗಿ ಹೇಳ್ಕಳ್ಸಿರೋದು ಅವ್ರನ್ನ ನೀವು ಅವ್ರ ಮಗನ್ನ ಪಟ್ಟಾಭಿಷೇಕ ಕಟ್ಬಿಟ್ಟು ಸೆರೆಯಲ್ಲಿ ಇಟ್ಬಿಟ್ಟು ಇಡೀ ವಿಜಯನಗರದ ಅಂದಾದುಂದಿ ಮಾಡಾಕ್ತಿದ್ದೀರಂತೆ ಅಂತ. ಅಯ್ಯೋ ಬಿಡಿ, ಅವಳದ್ ಯಾವ ಮಾತಾ? ಹೆಂಗ್ಸದೆಲ್ಲ ಒಂದು ಮಾತು ಸ್ವಾಮಿ, ಅವಳ ಮಾತು ನೀವು ನಂಬ್ಕೋಬೇಡಿ. ನಿಮ್ಮನ್ನು ಕರ್ಸಿದ್ ಯಾಕೆ ಅಂತಂದ್ರೆ, ನಾವು ಯಾಕೆ ನೋಡ್ರಿ, ನಾವೊಂದು ಮಾತು ಹೇಳ್ತೀನಿ. ಇಬ್ರಾಹಿಂ ಆದಿಲ್ ಶಾ ಹೇಳ್ತಾನೆ, ನಿಮ್ಮಿಬ್ಬರಿಗೆ ಈ ರಾಜ್ಯ ಆಳೋ ಯೋಗ್ಯತೆ ಇಲ್ಲ, ಒಪ್ಕೊಳ್ರಿ ಅಂತಾನೆ. ಇವರು ಎಂತ ನಾಚಿಗೆಟ್ ನನ್ನ ಮಕ್ಳು ಇವರು, ಈ ಪೆದ್ದ ತಿರುಮಲ ತಿನ್ನ ತಿರುಮಲ ಅಂದ್ರೆ. ಹೌದು ಸ್ವಾಮಿ, ನಮ್ಗೆ ಈ ರಾಜ್ಯ ಆಳೋ ಯೋಗ್ಯತೆ ಇಲ್ಲ, ಅದಕ್ಕೆ ನಿಮ್ಮನ್ನು ಕರ್ಸಿದೀವಿ. ತಾವು ಸಿಂಹಾಸನ ಮೇಲೆ ಕೂತ್ಕೊಂಡು ರಾಜ್ಯ ಆಳ್ಬೇಕಾಗಿ ಪ್ರಾರ್ಥನೆ. ನೋಡ್ರಿ ಎಂಥ ದುರ್ಗತಿ ಹಂಪೆಗೆ. 1565 ಆದ್ಮೇಲೆ ಬರಲಿಲ್ಲ. ಕೃಷ್ಣದೇವರಾಯ ಮಹಾರಾಯರು, ಸಿಂಹದಂತೆ ಇದ್ದಂತ ಕೃಷ್ಣದೇವರಾಯರ ಮಹಾರಾಯರು ಅಂತರ್ಧಾನರಾದಾಗಲೇ ಈ ವಿಜಯನಗರಕ್ಕೆ ದುಸ್ಥಿತಿ ಬಂದುಬಿಡ್ತು. ಇಂಥ ಅವಮಾನಗಳನ್ನ ನಾವು ನೋಡಕ್ಕಿಂತ ಅವತ್ತೇ ಹಂಪೆ ನಾಶ ಆಗೋಗಿದ್ರು ನಮಗ್ ಚೆನ್ನಾಗಿತ್ತು ಅನ್ಸಲ್ವ ನಿಮ್ಗೆ? ಅನ್ಸಲ್ವೇನ್ರಿ? ಇಂಥ ಅವಮಾನದ ಸಂಗತಿ. ಯಾವ ಡೆಕ್ಕನ್ ಸುಲ್ತಾನೇಟನ್ನ ಕೃಷ್ಣದೇವರಾಯ ಮಹಾರಾಯರು ತಮ್ಮ ಎಕ್ಕಡದಡಿಯಲ್ಲಿ ಇಟ್ಕೊಂಡಿದ್ರವ, ಅವರ ಚಪ್ಪಲಿಯ ಮೇಲಿನ ಧೂಳು ಕಂಡ್ರು ಸಹ ಯಾವ ಡೆಕ್ಕನ್ ಸುಲ್ತಾನೇಟ್ ಗಡ್ಡ ನಡುಗ್ತಾ ಇದ್ರು. ಕೃಷ್ಣದೇವರಾಯ ಮಹಾರಾಯರು ತೀರ್ಕೊಂಡ್ಮೇಲೆ ಅವರು ಬಂದು ಈ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಪವರ್ ಬಂದ್ಬಿಡ್ತು ಅಂದ್ರೆ, ಈ ದುರ್ಭರ ದಿನಗಳನ್ನ ನೋಡಕ್ಕಿಂತ ನಾವು 1529ಗೆ ಹೊಂಟೋಗ್ಬೇಕಾಯ್ತು ಹಂಪೆ ಅಂತ. ಇನ್ನೊಂದು 65 ಇನ್ನು 20 ವರ್ಷ ಏನ್ ದಬಾಕದ್ರಿ ಇವರು, ಅಲ್ವೇನ್ರಿ? ಎಂತ ದುರ್ಗತಿ, ಎಂತ ದುರ್ವಿಧಿ ನೋಡ್ರಿ, ಎಂತ ದುರ್ವಿಧಿ ನೋಡ್ರಿ. ನೋಡಿ,
ಅಲ್ಲ ಕಣೆಯ, ಇವ್ರಿಗೆ ಇಬ್ರಾಹಿಂ ಆದಿಲ್ ಶಾಗೆ ಒಳಗೆ ಏನ್ ಇಗ್ತಾವನೆ. ಹೆಂಗ್ ಇಗ್ಗು ಅಂದ್ರೆ ಈಗ ಸುಖ ಸುಮ್ನೆ ಬಂದು ಹಂಪಿ ಮೇಲೆ ಕೂತ್ಕೊಳ್ಳಿ ಸಿಂಹಾಸನ ಮೇಲ್ರಿ ಯಾರಿಗ್ ಬೇಡ ಅಂತಾರ್ರಿ, ಯಾರಿಗ್ ಬೇಡ ಅಂತಾರ್ರಿ? ಹ ಯಾರಿಗ್ ಬೇಡ ಅಂತಾರೆ? ಇದಕ್ಕೊಂದು ಜೋಕ್ ನೆನಪಾಯ್ತದ, ಹೇಳ್ಬಿಟ್ಟು ಮುಂದ್ಕೋಯ್ತೀನಿ. ಟ್ರೈನ್ ಹೋಗ್ತಾ ಇರುತ್ತೆ, ಒಂದು ಅಮ್ಮ ಮಗು ಕೂರ್ಸ್ಕೊಂಡು ಕೂತಿರ್ತದೆ, ಎದುರುಗಡೆ ಒಬ್ಬ ಅನಾಮಿಕ ಕೂತಿರ್ತಾನೆ, ಯಾರು ಸ್ಟ್ರೇಂಜರು. ಆ ಮಗುಗಳು ಐಸ್ ಕ್ರೀಮ್ ತಿನ್ಸಕ್ಕೆ ಅದ್ ಬೇಡ ಅನ್ನಕ್ಕೆ, ಐಸ್ ಕ್ರೀಮ್ ತಿನ್ಸಕ್ಕೆ ಅದ್ ಬೇಡ ಅನ್ನಕ್ಕೆ. ಇವಳು ನೋಡೋ ನೀ ತಿಂದ್ರೆ ಸರಿ, ತಿಂದೇ ಅಂಕಲ್ ಕೊಟ್ಬಿಡ್ತೀನಿ, ಎದುರುಗಡೆ ಅಂಕಲ್ ಕೊಟ್ಬಿಡ್ತೀನಿ ಅನ್ನೋದು. ಇದು ತಿಂತಿರ್ಲಿಲ್ಲ, ಸುಮಾರು ಹೊತ್ತು ಕಳೀತಂತೆ. ಅವನು ಮಾ ನೀನು ತಿನ್ಸಂಗಿದ್ರೆ ತಿನ್ಸೋ, ಇಲ್ಲ ನನಗ್ ಕೊಡು, ನಿನ್ ಮಾತು ನಂಬ್ಕೊಂಡು ನಾನು 3 ಸ್ಟೇಷನ್ ಆದ್ಮೇಲೆ ದಾಟ್ಕೊಂಡ್ ಬಂದಿದ್ದೀನಿ, ನಾನು ಇಳಿಬೇಕಾಯ್ದೆಲ್ಲೋ ದಾಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಕೊಡಂಗಿದ್ರು ಕೊಡು. ಈಗ ಈ ಸ್ಟೇಜ್ ಇದು ಈ ಸ್ಟೇಜ್ ಕಂಡ್ರಿ ಇದು. ಆ ಈ ತರ ಸುಮ್ ಕೂತಿದ್ದವ್ನಿಗೆ ಐಸ್ ಕ್ರೀಮ್ ಕೊಟ್ಟೆ ಕೊಡೋ ಲೆಕ್ಕ ಇದು. ಅವ್ನ್ ಪಾಡ್ಗೆ ಅವ್ನು ಕೂತಿದ್ದವ್ನ ಕರೆದು ಸಿಂಹಾಸನ 2 ಸಲ ಬಪ್ಪ ಅವ್ನು ಕೇಳ್ತಾನೆ, ಯಾಕ್ರೆ ನಾನು ಸಿಂಹಾಸನ? ಯಾಕೆಂದ್ರೆ ನಮ್ಮ ಚಿನ್ನ ವೆಂಕಟಾದ್ರಿ ಅವ್ರು ಚಿಕ್ಕವರು, ನಮ್ಗೆ ಆಳಕ್ಕೆ ಯೋಗ್ಯತೆ ಇಲ್ಲ, ಹಂಗಾಗಿ ನೀವು ಕೂತ್ಕೋಬೇಕು ರೀ. ಅದಕ್ಕೆ ಇಬ್ರಾಹಿಂ ಆದಿಲ್ ಶಾ ಹೇಳ್ತಾನೆ, ಅವ್ನಿಗೆ ಗೊತ್ತಿರುತ್ತೆ ಇಬ್ರಾಹಿಂ ಆದಿಲ್ ಶಾಗೆ, ನಾನು ಕೂತ್ಕೊಳಕ್ಕಾಗಲ್ಲ, ನಾನು ನೀವು ಒಂದು ಕೆಲಸ ಮಾಡಿ, ನಾನು ಬಿಜಾಪುರದಿಂದಾನೇ ಆಳ್ತಿರ್ತೀನಿ, ಇಡೀ ಹಂಪೆನ ನನ್ನ ಅಂಡ್ರಲ್ಲಿ ಕೊಟ್ಬಿಡಿ, ನೀವು ನನಗೆ ಸಾಮಂತರಾಗಿದ್ದು ವರ್ಷಕ್ಕೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂದ್ಬಿಡ್ತಾನೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ನೀವು ಜನ ಇಲ್ಲ ಸ್ವಾಮಿ ನೀವೇ ಕೂತ್ಕೋಬೇಕು. ಆಗ ಇವನಿಗೊಂದು ಕ್ಷಣ ಯೋಚನೆ ಬಂದ್ಬಿಡುತ್ತೆ, ಯಾಕೆ ಕೂತ್ಕೋಬಾರ್ದು ಅಂತ. ನೀವೊಂದು ಕೆಲಸ ಮಾಡಿ, ನಿಮ್ಮ ಜನನೆಲ್ಲ ಸೇರಿಸಿ ಇಬ್ರಾಹಿಂ ಆದಿಲ್ ಶಾ ನಮ್ಮ ರಾಜ ಅಂದ್ಬಿಟ್ಟು ನಾನು ಒಪ್ಕೋತೀನಿ. ಹೌದಾ ಆಯ್ತು ಅಂದ್ಬಿಟ್ಟು ಇವ್ರು ಅಪಾರವಾದಂಥ ಕಾಣಿಕೆಗಳನ್ನು ಕೊಟ್ಬಿಟ್ಟು ಅವನನ್ನು ಕಳಿಸ್ತಾರೆ. ಅವರು ಕೊಟ್ಟೋಗ್ತಾರೆ. ಇವನು ಡೈರಿಯಲ್ಲಿ ಇದ್ದವನು ಇವನ ಅಸ್ಟೆಂಟ್ ಕೇಳ್ತಾನೆ, ನೋಡಪ್ಪ ಏನು ಮಾಡೋದು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ಓದ್ಸಲಿ ಬಿದ್ದಿದ್ದು ಏಟ್ ಜ್ಞಾಪಕ ಐತೆ ತಾನೆ, ರಾಮರಾಯರು ಕೊಟ್ಟಿದ್ದು ಜ್ಞಾಪಕ ಐತೆ ತಾನೆ, ತಗೋಬೇಡಿ ಟೆನ್ಷನ್ನು. ರಾಮರಾಯರು ಎಂಟ್ರಾಗಲಿ ಸೀನ್ಗೆ. ಈಗ ಅವ್ರು ತಿರುಪತಿಯಿಂದ ಬರ್ತಾ ಇದ್ದಾರೆ, ಅಷ್ಟರಲ್ಲಿ ಇವರು ಇಷ್ಟೆಲ್ಲ ಕತೆ ಮಾಡ್ಕೊಂಬಿಟ್ಟವ್ರು. ಇವರು ಅಯೋಗ್ಯರು, ಇವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ರಾಮರಾಯರು ಬಂದ ಮೇಲೆ ಈ ಸೀನ್ ಹೆಂಗ್ ಚೇಂಜ್ ಆಗುತ್ತೆ ನೋಡ್ಕೊಂಡು ನಾವು ಮುಂದಡಿ ಇಡೋಣ. ಆಗ ಇಬ್ರಾಹಿಂ ಆದಿಲ್ ಶಾ ಕರೆಕ್ಟು ಅಂದ್ಕೊಂಡು ಓದ್ಸಲಿ ಬಿದ್ದಿದ್ದು ಏಟ್ ನೆನ್ಸ್ಕೊಂಡು, ತಡೆಯಪ್ಪ ಅಳಿಯ ರಾಮರಾಯರು ಬರಲಿ ಅಂತಾನೆ. ಅಳಿಯ ರಾಮರಾಯರಿಗೆ ವಿಚಾರ ಗೊತ್ತಾಗುತ್ತೆ, ನಾಳೆ ಗೊತ್ತಾಗುತ್ತೆ.